ಪಾಂಡುರಂಗ ಗಂಡುಗಲಿ. ತಾವು ನಮ್ಮ ಹೆಸರಿಗೆ ಲಂಗ ತೋರಿಸಿದ ಮೇಲೆ ಗಂಡುಗಲಿ ಅಂತ ಏನು ಬಂತು, ಅದೇನಂತ ಹೇಳ್ತಾಯಿ. ನನಗೂ ವಯಸ್ಸಾಗ್ತಾ ಬಂತು ಕಣೋ. ಅದು ನೋಡ್ರಿ ರಂಗಮ್ಮ, ಮನುಷ್ಯರಾಗಿ ಭೂಮಿ ಮೇಲೆ ಜನ್ಮವನ್ನು ತಾಳಿದೀವಿ ಅಂದ ಮೇಲೆ ಒಂದಲ್ಲ ಒಂದು ದಿವಸ ವಯಸ್ಸಾಗುತ್ತೆ. ಗಲಾಟೆ ಮಾಡಬೇಡುವ ಕತ್ತೆ. ನಾವು ಏನು ಅಂತ ಕಂಪ್ನಿ ಮಾಲೀಕರಾದ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಇನ್ನೊಂದು ಸಲ ಇಂಥ ಪದಪ್ರಯೋಗ ಮಾಡುವಾಗ ಎಚ್ಚರಿಕೆಯಿಂದ ಇರಬೇಕು. ಇಲ್ಲೇ ನಾನು ಸಾಯೋದಕ್ಕೂ ಮುಂಚೆ ಮಾಡಬೇಕಾದ ಕೆಲಸ ಕಾರ್ಯಗಳು ತುಂಬಾ ಇವೆ ಕಣೋ. ಮಾಡ್ಕೊಳ್ಳಿ, ಯಾರು ಬೇಡ ಅಂದ್ರು. ಏನು ಅಂಥದ್ದೇನು ಅರ್ಜೆಂಟ್ ಇದೀಗ? ಓ ಗೊತ್ತಾಗೋಯ್ತು ಬಿಡಿ. ಮೈ ಮೇಲಿರೋ ಒಡವೆಗಳು ಯಾರ್ಯಾರಿಗೆ ಸೇರಬೇಕು ಅಂತ ಉಯಿಲಿನ ಬರೆದಿಡೋದು ಏನಾದರೂ ಇದೆಯೋ? ಎಲ್ಲ ಕಣೋ, ಆಧ್ಯಾತ್ಮ ಪುಸ್ತಕವನ್ನ ಓದಿ ಜನಗಳಿಗೆ ಹೊಸ ವಿಷಯಗಳನ್ನ ತಿಳಿಸ್ಬೇಕು ಅಂತ ಇದ್ದೀನಿ. ಮಾತ್ರ ರಂಗಮ್ಮ, ಏನು ಆಡೋ ಮಾತಿಗೆ ಒಂದು ಅರ್ಥ ಬೇಡವೆ. ಅಲ್ಲ, ನೀವು ಅದು ಯಾವ ಕಾಲದಲ್ಲಿದ್ದೀರಾ ಅಂತ. ಈಗಿನ ಕಾಲದ ನಮ್ಮ ಜನರಿಗೆ ಮಾಲಿಗೆ ಹೋಗಿ ಬರೋದಕ್ಕೆ ಪುರ್ಸತ್ತಿಲ್ಲ. ಇನ್ನು ನಿಮ್ಮ ಆಧ್ಯಾತ್ಮನ ಎಲ್ಲಿ ಕೇಳ್ತಾರೆ? ಇಲ್ಲೋ ಬಂದಾಗ ಕೃಷ್ಣ ಅಂತಾರೆ, ಬೆನ್ನು ಬಾಗ್ದಾಗ ಭಗವಂತ ಅಂತಾರೆ. ಅಲ್ಲೇ ವಯಸ್ಸಾದ ಮೇಲೆ ಮನುಷ್ಯನಿಗೆ ಸಹನೆ ಬೇಕು ಕಣೋ. ಪ್ರಪಂಚ ಅಂದ್ರೆ ಏನು, ದೇವರು ಅಂದ್ರೆ ಏನು, ಇವೆಲ್ಲ ಈಗಿನ ಕಾಲದ ಮಕ್ಕಳಿಗೆ ಗೊತ್ತೇ ಇಲ್ಲ ಕಣೋ. ಅದಕ್ಕೆ ನಾನು ಆಧ್ಯಾತ್ಮ ಪುಸ್ತಕವನ್ನ ಓದಿ ಜನಗಳಿಗೆ ಉಚಿತ ಪ್ರವಚನ ಕೊಡಬೇಕು ಅಂತ ಇದ್ದೀನಿ. ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಮ್ಮ ಅಭ್ಯಂತರ ಇಲ್ಲ. ಆದ್ರೆ ಆರ್ಥಿಕವಾಗಿ ಮತ್ತು ದೈಹಿಕವಾಗಿ ನನಗೆ ತೊಂದರೆ ಆಗಬಾರ್ದು ಅಷ್ಟೇ. ಪಲ್ಲು, ನೀವಮ್ಮಗೆ ಏನೇ ಆಗಿದೆ? ಯಾವಾಗ ನೋಡಿದ್ರು ಆಧ್ಯಾತ್ಮ ಆಧ್ಯಾತ್ಮ ಅಂತ ಗೊಣಗ್ತಾನೆ ಇರ್ತಾರೆ. ದೇವ್ರು ಹೇಳ್ದಾಗೆ ಎಲ್ರು ಕೇಳ್ಬೇಕಂತೆ, ಅದಕ್ಕೆ ಅಮ್ಮ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ಆಧ್ಯಾತ್ಮ ಇಸ್ ವೆರಿ ಗುಡ್. ಅದನ್ನ ಟೀಚ್ ಮಾಡ್ಬೇಕು, ಪ್ರೀಚ್ ಮಾಡ್ಬೇಕು. ಅದೆಲ್ಲ ನಿಮಗೆ ಗೊತ್ತಿದ್ರೆ ತಾನೇ ಮಾಡಕ್ಕೆ. ಅದಕ್ಕೆ ನಾನು ಅತ್ತಗೆ ಹೆಲ್ಪ್ ಮಾಡ್ತೀನಿ. ಜೀವಾತ್ಮ, ಪರಮಾತ್ಮ, ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ. ನಾನು ಯಾರು, ನೀನು ಯಾರು, ಅವನು ಯಾರು? ನಾನು ಬಿಟ್ಲ ನೀನು ಪದ್ದು. ಈ ಪ್ರಪಂಚದ ಸೃಷ್ಟಿಯು ಅದ್ಭುತವಾದದ್ದು. ಕೋಟಿ ಕೋಟಿ ವರ್ಷಗಳ ಹಿಂದೆ ಈ ಭೂಮಿ ಪಠಾಲ್ ಅಂತ ಸಿಡಿದು ಸೂರ್ಯನ ಸುತ್ತ ತಿರುಗೋಕ್ ಶುರುವಾಯ್ತು. ತಿರುಗ್ತಾ ತಿರುಗ್ತಾ ಲವೆ ಉಂಡ ತಳ ಗಟ್ಟಿಯಾಯ್ತು. ಅಲ್ಲಲ್ಲಿ ದ್ರಾಕ್ಷಿ ಗೋಡಂಬಿ ಹದವಾಗಿ ಬಿತ್ತು. ಏನ್ರಿ ಪಾಂಡ್ರಂಗವ್ರೆ, ಇದನ್ನ ಕೇಳಕ್ ನಮ್ಮನ್ ಕರ್ಸಿದ್ರಾ? ಮೊದ್ಲು ನೀವು ಭಾಷಣ ಕೇಳಬೇಕಾಗಿತ್ತು, ಚೆನ್ನಾಗಿದ್ರೆ ನಮ್ಮನ್ ಕರ್ಸ್ಬೇಕಾಗಿತ್ತು. ಅಲ್ಲ, ನಮ್ಮಮ್ಮನ ಭಾಷಣ ನನ್ನೊಬ್ಬನ ಕೈಲೇ ಕೇಳೋಕ್ಕಾಗತ್ತಾ? ಕಂಪ್ನಿ ಕೊಡೋದಕ್ಕೆ ಯಾರಾದರೂ ಇರಲಿ ಅಂತ ನಿಮ್ಮನ್ನೆಲ್ಲ ಕರ್ಸ್ಕೊಂಡ್ಬಿಟ್ಟೆ. ಇಂಥ ಆಧ್ಯಾತ್ಮನ ನಾವು ಸಾಕಷ್ಟು ಕೇಳಿದೀವಿ. ಸೀರೆಗಳಿದೆ, ಟಿವಿನಲ್ಲೂ ಬರ್ತಾ ಇರುತ್ತೆ. ಇನ್ನೇನ್ ಕೇಳೋದು? ನಡೀರಿ ಹೋಗೋಣ. ಈಗ ನಾನು ನನ್ನ ಪ್ರವಚನವನ್ನ ಪೂರ್ತಿಯಾಗಿ ಶುರು ಮಾಡ್ತೀನಿ. ಮಾತ್ರ ರಂಗಮ್ಮನವ್ರೆ, ನೀವು ಶುರು ಮಾಡೋ ಹೊತ್ತಿಗೆ ಎಲ್ಲರೂ ಎದ್ದೋಗ್ಬಿಟ್ರು. ಅಯ್ಯೋ, ನಾನು ಈಗ ಹೇಳಿದ್ದು ಬಲಿ ಪೀಠಿಕೆ. ಅಯ್ಯೋ ಮಾತ್ರ ರಂಗಮ್ಮ, ನಿಮ್ಮ ಪೀಠಿಕೆಗೇನೆ ಒಂದಿಷ್ಟು ಪೀಠಗಳು ಕಿತ್ಕೊಂಡು ಹೋಗ್ಬಿಟ್ವು. ಮಗನೇ, ಆಧ್ಯಾತ್ಮದ ವಿಷಯ ಹೇಳೋದು ಬಹಳ ಕಷ್ಟ ಇದೆ ಕಣೋ. ನಮ್ಮ ವಂಶದಲ್ಲಿ ನನ್ನನ್ನ ಬಿಟ್ಲೆ ಬೇರೆ ಯಾರೋ ಹೇಳ್ತಾಳೆ. ಮಾತ್ರ ರಂಗಮ್ಮ, ನಾವು ಯಾವುದನ್ನಾದ್ರೂ ಏನನ್ನಾದ್ರೂ ಕುರಿತು ಜನತೆಗೆ ಹೇಳ್ತೀವಿ ಅಂದ ಮೇಲೆ ಕಾಲಕ್ಕೆ ತಕ್ಕನಾಗಿ ಹೇಳಬೇಕು. ಓಹೋ, ಏನು ನಿನಗೆ ಮಹಾ ಗೊತ್ತಿದೆಯೋ? ಗೊತ್ತಿಲ್ಲದೆ ಏನು ಮಾತ್ರ ರಂಗಮ್ಮ, ನೀವು ಅಂತ ಒಂದು ಮಾತನ್ನಿ, ನಾಳೆಯಿಂದನೇ ಆಧ್ಯಾತ್ಮನ ಶುರು ಹಚ್ಕೊಂಡು. ದೇವರು ಗೊತ್ತಿಲ್ಲ, ಧರ್ಮ ಗೊತ್ತಿಲ್ಲ, ಬೆಡ್ರೂಮಿನ ದಾರಿ ಗೊತ್ತಿಲ್ಲ, ಆಧ್ಯಾತ್ಮ ಹೇಳ್ತಾರಂತ. ಆಧ್ಯಾತ್ಮ ಮಾತ್ರ ರಂಗಮ್ಮ, ನೀವು ನಾಗರಾಮನ್ ನಾಲ್ಗೆ ಹಿಡಿದು ಎಳಿತಾ ಇದ್ದೀರಿ. ವಾಪಸ್ ತಗೊಳ್ರಿ ನಿಮ್ಮ ಮಾತನ್ನ. ನಿಮಗಿಂತಲೂ ಚೆನ್ನಾಗಿ ನಾನು ಆಧ್ಯಾತ್ಮದ ಬಗ್ಗೆ ಉಪನ್ಯಾಸ ಮಾಡಿದ್ರೆ ನೀವೇನು ಮಾಡ್ತೀರಾ? ನಾನು ನನ್ನ ಆಧ್ಯಾತ್ಮ ಪ್ರವಚನವನ್ನ ಬಿಟ್ಬಿಡ್ತೀನಿ. ಈ ಜಪಮಾಲನ ಗೂಟಿಗೆ ನೇತು ಹಾಕಿ ಗೋವಿಂದ ಅಂತ ನಿನ್ನ ಶಿಷ್ಯ ಆಗ್ಬಿಡ್ತೀನಿ ಕಣೋ. ಅಡಿಯ ಬಿಡ್ಬೇಡ, ಈ ಚಾಲೆಂಜ್ ತಗೋ. ಹೌದು ಯಜಮಾನ್ರೆ, ಅತ್ತೆಯವ್ರ ಭಾಷಣ ಕೇಳಿ ಕೇಳಿ ಕಿವಿ ತೂತ್ ಬಿದ್ದೋಗಿದೆ. ನಾವೆಲ್ಲ ಹೀಗೆ ಸಾಯೋದಕ್ಕಿಂತ ನೀವು ಈ ಚಾಲೆಂಜ್ ತಗೊಳ್ಳೋದು ಒಳ್ಳೇದು. ಟಿವಿನಲ್ಲಿ ವಿಚಿತ್ರವಾದ ಸ್ವಾಮಿಗಳೆಲ್ಲ ಬರ್ತಾ ಇರ್ತಾರಲ್ಲ, ಹಾಗೆ ನೀವು ಬರ್ಬೇಕು. ಮಾಮೂಲಿ ಸ್ವಾಮಿಯಾಗಿ ಬಂದ್ರೆ ನೆಂಟಾಣಿ ಕೊಟ್ಟು ಮುಂದಕ್ಕೆ ಹೋಗಯ್ಯ ಅಂತಾರೆ. ಲೇ ಚಂಪಚಮಲಿ, ನೀನು ನನ್ನ ಕಣ್ಣು ತರಿಸಿದ ಹೆಣ್ಣು ಕಡೆ. ನನ್ ಕಣ್ತರ್ಸೋದು ಯಾವಾಗ? ಬಿಟ್ಲ ಟವರ್ ಬಾಬಾ ಅಂತ ಯಾರು ಇದಾರೇನ? ಇದ್ರಿದ್ಕೊಳ್ಳಿ, ನಮ್ಮನೆ ಮುಂದೆ ಯಾಕೋ ಬ್ಯಾನರ್ ಹಾಕಿದ್ದಾರೆ? ನಮ್ಮನೆ ಮುಂದೆ ಬ್ಯಾನರ್ ಹಾಕಿದಾರೆ ಅಂದ್ಮೇಲೆ ಆ ಬಾಬಾ ನಮ್ಮನೆ ಒಳಗೆ ಇರಬೇಕು. ನಾನು ಈಗ ನಿಮ್ಮೆಲ್ಲರಿಗೂ ಆಧ್ಯಾತ್ಮದ ಬಗ್ಗೆ ಪ್ರವಚನ ಮಾಡ್ತೀನಿ. ತಾಯಿ ರಂಗಮ್ಮನವ್ರೆ, ನೀವು ಹೇಳೋದನ್ನೆಲ್ಲ ನಾವು ಕೇಳ್ತೀವಿ. ಅದರಿಂದ ನಮ್ಗೇನು ಊಟ ಸಿಗುತ್ತಾ, ದುಡ್ಡು ಸಿಗುತ್ತಾ? ಯಾಕೆ ಯೋಚನೆ ಮಾಡ್ತೀನಿ? ಪ್ರವಚನ ಮುಗಿದ ಮೇಲೆ ನಿಮ್ಮೆಲ್ಲರಿಗೂ ಒಂದೊಂದು ಕೆಜಿ ಅಕ್ಕಿ ಕೊಡ್ತೀನಿ, ಕೈಗೆ 100 ರೂಪಾಯಿ ಕೊಡ್ತೀನಿ. ಹಾಗಾದ್ರೆ ನಿಮ್ಮ ಸುಡುಗಾಡು ಭಾಷಣ ಎಷ್ಟೊತ್ತು ಬೇಕಾದ್ರೂ ಮಾಡಿ,
ನಾವೆಲ್ಲ ಕೇಳಕ್ ರೆಡಿ ಆಗಿದೆ. ಟವರ್ ಬಾಬಾಗೆ ಜಯವಾಗಲಿ. ಟವರ್ ಬಾಬಾಗೆ ಜಯವಾಗಲಿ. ಮಕ್ಕಳೇ, ಇಳೆಯ ಮಕ್ಕಳೇ, ಬೆಳೆಯುವ ಮಕ್ಕಳೇ, ಈ ಟವರ್ ಬಾಬನ ಆಧ್ಯಾತ್ಮವನ್ನು ಕೇಳಿದರೆ ನೀವು ಕೂಡ ಟವರ್ನಷ್ಟೇ ಎತ್ತರೆತ್ತರಕ್ಕೆ ಬೆಳೆಯುತ್ತೀರಿ. ಕಳ್ಳನ ಮಗ ಎಂಥ ಆಟ ಕಟ್ಟಿದ್ದಾನೆ. ಟವಲ್ ಬಾಬಾ, ಟವಲ್ ಬಾಬಾ. ಚಕ್ರ ತಿರುಗ್ತಾ ಇದೆ. ಅದಮರೆ ಸ್ವಲ್ಪ ನಿಶಬ್ದವಾಗಿದೆ. ಅದು ಚಕ್ರ ತಿರುಗುತ್ತಿಲ್ಲ, ಸಾಕ್ಷಾತ್ ಪರಬ್ರಹ್ಮನಿಂದ ನನಗೆ ಕರೆ ಬಂದಿದೆ. ಬ್ರಹ್ಮಜಿ, ನಾನು ಭೂಲೋಕದಿಂದ ಟವರ್ ಬಾಬಾ ಮಾತಾಡ್ತೇನೆ. ಬ್ರಹ್ಮಜಿ, ಶ್ರೀಮನ್ ನಾರಾಯಣ ಸ್ವಾಮಿಗಳು ಹೇಗಿದ್ದಾರೆ? ಹೌದೇ, ಲಕ್ಷ್ಮಿ ಜೊತೆ ಫುಲ್ ಎಂಗೇಜ್ ಆಗಿಬಿಟ್ಟಿದ್ದಾರೆ. ಬ್ರಹ್ಮಜಿ, ನಮ್ಮ ಶಿವಜಿ ಹೇಗಿದ್ದಾರೆ? ಓಹ್, ಪಾರಕ್ಕನ ಜೊತೆ ಫುಲ್ ಡೋಟ್ ಶುರು ಮಾಡ್ಕೊಂಡ್ಬಿಟ್ಟವ್ರೆ. ಅದು ಬ್ರಹ್ಮಜಿ, ಭೂಲೋಕದಿಂದ ನಮ್ಮ ಕಡೆಯಿಂದ ಎಲ್ಲರಿಗೂ ನಮಸ್ಕಾರ ತಿಳಿಸ್ಲಿ. ಹಾಗೆ ನನ್ನ ಪಕ್ಕ ಇಬ್ಬರು ಭಕ್ತರು ನಿಂತಿದ್ದಾರೆ, ಅವ್ರ ಪರವಾಗಿ ಎಲ್ಲರಿಗೂ ನಮಸ್ಕಾರ ತಿಳಿಸ್ಲಿ. ಟವರ್ ಬಾಬಾಜಿಗೆ ನಮಸ್ಕಾರ. ಅವರು ಸಾಕ್ಷಾತ್ ಬ್ರಹ್ಮನ ಹತ್ರ ಮಾತಾಡ್ತಾ ಇದ್ದಾರೆ. ಬ್ರಹ್ಮಜಿ, ನೀವು ನನ್ನ ಮಾತಿಗೆ ಬೆಲೆ ಕೊಟ್ಟು ಪ್ರಳಯನ ಮುಂದಕ್ಕೆ ಹಾಕಿದ್ರಲ್ಲ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ತುಂಬಾ ಥ್ಯಾಂಕ್ಸ್ ಬ್ರಹ್ಮಜಿ. ಪ್ರಳಯನ ಮುಂದಕ್ಕೆ ಹಾಕಿದ್ದು ನೀವೇನಾ? ಮುಂಡೆವಾ, ಡಿಸೆಂಬರ್ 21ನೇ ತಾರೀಕು ಪ್ರಳಯ ಆಗುತ್ತೆ ಅಂತ ಭೂಲೋಕದಲ್ಲಿರ್ತಕ್ಕಂಥ ಎಲ್ಲ ಜ್ಯೋತಿಷಿಗಳು ಬುರುಡೆ ಬಿಟ್ಟಿದ್ರು. ನಾನು ಭೂಲೋಕದಿಂದನೇ ಬ್ರಹ್ಮಾಜಿಗೆ, ವಿಷ್ಣುಜಿಗೆ, ಮಹೇಶ್ವರ್ಜಿಗೆ ಒಂದೇ ಒಂದು ಆವಾಜ್ ಬಿಟ್ಟೆ ನೋಡು, ಆ ಪ್ರಳಯನ ಮುಂದಕ್ಕೆ ಹಾಕ್ಬಿಟ್ರು. ಈ ಭೂಲೋಕದಲ್ಲಿರ್ತಕ್ಕಂಥ ಜ್ಯೋತಿಷಿಗಳೆಲ್ಲ ಮಕ್ ಕುಗ್ಸ್ಕೊಂಡ್ಬಿಟ್ರು. ಟವರ್ ಬಾಬಾಜಿ, ನಾವೆಲ್ಲ ತುಂಬಾ ಬಡವರು. ಹೌದು, ಅವರಿಂದಲೇ ತಲೆ ಮೇಲೆ ಕೂತು ಬಿಡ್ತೀನಿ ನೋಡು. ನಿನಗೆ ಯಾವತ್ತು ಬರ್ತನೆ ಬೇಕತ್ತೋ ಆವತ್ತೇ ಬಂದು ಹೇಳ್ಕೋಬೇಕಿತ್ತು. ಎಲ್ಲ ಆದ್ಮೇಲೆ ಬಂದವಳೆ. ಬಿಡು ಹೋಗ್ಲಿ, ನೀನು ನಮ್ಮವಳು ತಾನೆ. ಹೇಳ್ತೀನಿ. ಬ್ರಹ್ಮಜಿ, ಏನು ಅರ್ಜೆಂಟ್ ಕೆಲಸ ಇದೆಯಾ? ಇಲ್ಲ ಬ್ರಹ್ಮಜಿ, ನಾನು ನಿನ್ನ ಜೊತೆ ಜಗಳಾಡಬೇಕು, ಒಂದು 2 ನಿಮಿಷ ಬಿಡು ಮಾಡ್ಕೊ. ಅಲ್ಲ ಬ್ರಹ್ಮಜಿ, ಏನು ಭೂಲೋಕದಲ್ಲಿರ್ತಕ್ಕಂಥ ಎಲ್ಲ ಬಡವರು ಜೀವನ ಪರ್ಯಂತ ಬಡವರಾಗೇ ಇರಬೇಕಾ? ನೀನು ಅದು ಏನು ಮಾಡ್ತೀವಿ ಅರ್ಥ ಮಾಡ್ತೀವಿ, ನನಗೆ ಅದೆಲ್ಲ ಗೊತ್ತಿಲ್ಲ ಬ್ರಹ್ಮಜಿ. ಲಕ್ಷ್ಮಿ ಬರ್ತಾ ಇರಬೇಕು, ನನ್ನ ಬಡ ಭಕ್ತಾದಿಗಳ ಮನೆಯಲ್ಲಿ ಒಂದು 5 ನಿಮಿಷ ತಾಂಡವ ನೃತ್ಯ ಮಾಡಿ ಹೋಗ್ತಾ ಇರಬೇಕು. ನನ್ನ ಕಡೆಯಿಂದ ಮಾತು ಓವರ್ ಬ್ರಹ್ಮಜಿ, ಓವರ್. ದೇವ್ರು ಅಂದ್ರೆ ನೀವೇನೆ. ಆ ನಿಜವಾದ ದೇವ್ರ ಹತ್ರನೇ ನಮ್ ಕಷ್ಟನೆಲ್ಲ ಹೇಳ್ಬಿಟ್ರಲ್ಲ. ಮುಂಡೆವಾ, ನನ್ನನ್ನೇನು ಕಾಂಜಿ ಪಿಂಜಿ ಅನ್ಕೊಂಡ್ಬಿಟ್ಟಿದ್ರ? ನಾನೇನು ನಿಮ್ಮೆಲ್ಲರ ಥರ ಭೂಲೋಕಕ್ಕೆ ಬಂದಿಲ್ಲ. ನನ್ನನ್ನು ಈ ಭೂಲೋಕಕ್ಕೆ ತಂದು ಬಿಟ್ಟವ್ರು ಯಾರು ಅನ್ಕೊಂಡಿದ್ರ? ಯಾರು? ಸಾಕ್ಷಾತ್ ಬ್ರಹ್ಮ, ವಿಷ್ಣು, ಮಹೇಶ್ವರ ಮತ್ತು ಅವ್ರ ಮನೆಯವರೆಲ್ಲ ಸೇರ್ಕೊಂಡು ಭೂಲೋಕವನ್ನು ಉದ್ಧಾರ ಮಾಡು ಮಗನೇ ಅಂತ ತಂದು ಇಲ್ಲಿ ಬಿಟ್ಟು ಹೋಗಿದ್ದಾರೆ. ಇಲ್ಲಿ ಬಂದು ನೋಡ್ತೀನಿ, ನೀವೆಲ್ಲರೂ ಸೇರ್ಕೊಂಡು ಅದು ಯಾವುದೋ ಇಲ್ಲ ಸಲ್ಲದ ಆಧ್ಯಾತ್ಮ, ಪೂಜೆ ಪುನಸ್ಕಾರ, ಊದುಬತ್ತಿ, ಕಾಯಿ, ಕರ್ಪೂರ ಅಂತ ಕೂತಿದ್ರಲ್ಲ, ನೀವು ಉದ್ಧಾರ ಆಗ್ತೀರ ಅನ್ಕೊಂಡಿದ್ರ? ಮುಂಡೆವಾ, ನೀವು ಯಾರು ಉದ್ಧಾರ ಆಗಲ್ಲ. ನನ್ನನ್ನು ನಂಬಿ ನೀವೆಲ್ಲರೂ ಮುಂದಕ್ಕೆ ಬರ್ತೀರಾ. ಬನ್ನಿ ಬನ್ನಿ, ನನ್ನ ಮಾತು ಇನ್ನೂ ಪೂರ್ತಿ ಆಗಿಲ್ಲ. ಪ್ರವಚನ ಕೇಳೋದ್ರಿಂದ ನಿಮಗೆ ಒಳ್ಳೇದಾಗುತ್ತೆ. ಏನ್ ಒಳ್ಳೇದಾಗುತ್ತೆ? ನಿಮ್ ತಲೆ. ಇಲ್ಲಿ ಟವರ್ ಬಾಬಾ ಸಾಕ್ಷಾತ್ ಬ್ರಹ್ಮನ್ ಜೊತೆಲೆ ಮಾತಾಡಿದ್ದಾರೆ. ನಾವಿನ್ಮೇಲೆ ಇವ್ರ ಜೊತೆಲೇ ಇರ್ತೀವಿ. ಜೈ ಟವರ್ ಬಾಬಾ. ಅತ್ತೆ, ಬ್ಲೆಸ್ ಮೀ. ನನ್ನ ಮಗನೇ ನನಗೆ ತಿರುಗಿ ಬಿದ್ದವನೇ, ನೀನು ಬ್ರೆಸ್ ಬೇರೆ ಮಾಡ್ತಾಳೆ. ಬ್ರೆಸ್ ಅತ್ತೆ, ಕೂಲ್, ಯಾಕೆ ಇಷ್ಟೊಂದು ಫೀಲಿಂಗ್ ಅಲ್ಲಿದ್ದೀರಾ? ಆ ಟವರ್ ಬಾಬಾ ಯಾರು? ಆಫ್ಟರ್ ಆಲ್ ಯುವರ್ ಸನ್. ಅವ್ನು ಸಣ್ಣ ಅಲ್ಲ, ಕೆಟ್ಟೋಗಿಲ್ಲ ಬನ್ನು. ಅವನು ಈ ಥರ ವೇಷ ಕಟ್ತಾನೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಅತ್ತೆ, ನಿಮ್ಮ ಮಗ ಇನ್ನೊಬ್ರು ಏಳಿಗೆನ ಸಹಿಸಲ್ಲ. ಹಿ ಇಸ್ ವೆರಿ ನಾಟಿ, ಯು ನೋ. ನಾಟಿ ಹುಳಿಕಾಯಿ ತುಂಬಾ ರುಚಿಯಾಗಿದೆ. ಚಂಪಾ, ಅತ್ತೆ, ನಿಮ್ಮ ಮಗ ಸಿಕ್ಕಾಪಟ್ಟೆ ಮಿಸ್ಚಿಯಸ್. ಅವ್ರ ತುಂಟನ ನಂಗೆ ತುಂಬಾ ಇಷ್ಟ. ಡೋಂಟ್ ಟಾಕ್ ರಬಿಶ್. ಅತ್ತೆ, ನೀವೇನಾದ್ರೂ ಮಾಡಿ ನಿಮ್ಮ ಮಗಂಗೆ ಲೆಸನ್ ಟೀಚ್ ಮಾಡಲೇಬೇಕು. ಟೇಬಲ್ಸ್ ತಂದ್ಕೊಟ್ಟ. ಟೇಬಲ್ ಬೇಡ, ಕಾಟ್ ಬೇಡ, ತೆಪ್ಪಗೆ ನಿಂತ್ಕೊಳ್ಳೆ. ಅಯ್ಯೋ, ನಾನೀಗ ಸೋತು ಹೋದಲೆ ಮತ್ತೆ ಆಧ್ಯಾತ್ಮ ಪ್ರವಚನ ಮಾಡೋ ಹಾಗೇ ಇಲ್ಲ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ವೇ? ಅತ್ತೆ, ನಿಜವಾಗ್ಲೂ ನಿಮ್ಮ ಮಗ ಬ್ರಹ್ಮನ್ ಜೊತೆ ಮಾತಾಡ್ತಾರಾ? ಮಾತಾಡಿದ್ನಲ್ಲಮ್ಮ ಈ ಕಳ್ ನನ್ನ ಮಗ, ಅದೇನೋ ಕಿವಿಗೆ ಸಿಕ್ಕಾಕೊಂಡು. ಹಾಗಿದ್ಮೇಲೆ ಅವ್ರಿಗೆ ಸ್ಲಮ್ ಜನದ ಕಷ್ಟ ಏನು ಅಂತ ಗೊತ್ತಿರ್ಬೇಕು. ಕರೆಕ್ಟ್ ಆಗಿ ಹೇಳಿದೆ ಅಮ್ಮ. ಅತ್ತೆ, ನೀವೇನು ಯೋಚನೆ ಮಾಡ್ಬಿಡಿ, ನಾನು ಸ್ಲಮ್ ಜನಕ್ಕೆ ಹೇಳ್ತೀನಿ, ನಿಮ್ಮ ಪರ್ಸನಲ್ ಪ್ರಾಬ್ಲಮ್ನ ಹಬಿ ಹತ್ರ ಬಂದು ಕೇಳ್ಕೊಳ್ಳಿ ಅಂತ. ಅವರು ನಿಜವಾಗ್ಲೂ ಬ್ರಹ್ಮನ್ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದೆ ಆದ್ರೆ ಅವ್ರು ಕೇಳೋ ಪ್ರಶ್ನೆಗಳ ಆನ್ಸರ್ ಮಾಡ್ತಾರೆ. ಇಲ್ಲ ಅಂದ್ರೆ ಈ ಟವರ್ ಬಾಬಾ ಪವರ್ ಕಳ್ಕೊತಾರೆ. ಇಷ್ಟು ದಿವಸ ಹಾವು ಮುಗಿಸಿ ಥರ ಕಿತ್ತಾಡ್ಕೊಂಡಿದ್ದ ನಮ್ಮ ಮಾತೃ ಶ್ರೀರಂಗಮ್ಮ, ಜಾಜಿ ಜಂಬಲ್ದಿನಿಯವರು ಒಂದಾಗಿ ನನ್ನ ವಿರುದ್ಧನೇ ಸಮರ ಸಾರಬೇಕು ಅಂತ ಹೊರಟಿದ್ದಾರೆ. ಇವರಿಬ್ಬರನ್ನ ಹೇಗೆ ಮಟ್ಟ ಹಾಕಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಮ್ಮ ಸ್ಲಮ್ ತಿಪ್ಪಣ್ಣನ ಬಿಡ್ತೀನಿ, ಇವರಿಬ್ಬರು ಮಟ್ಟ ಹಾಕಿಸ್ತಾರೆ. ತಿಪ್ಪಣ್ಣ, ಟವರ್ ಬಾಬಾ, ಪವರ್ ಬಾಬಾ, ನೀನು ಅದು ಏನು ಮಾಡ್ತೀಯೋ ಎತ್ತ ಮಾಡ್ತೀಯೋ ನನಗೆ ಅದೆಲ್ಲ ಗೊತ್ತಿಲ್ಲ. ಈಗಲೇ ಸ್ಲಮ್ನಲ್ಲಿರ್ತಕ್ಕಂಥ ಅಷ್ಟು ಜನರ ಬಯೋಡೇಟಾ ನನ್ನ ಇಮೇಲ್ ಐ ಡಿಗೆ ಬಂದು ಬಿಡ್ತಾ ಇರಬೇಕು. ಬರೀ ಅಷ್ಟೇ ಅಲ್ಲ, ನಾಳೆ ಅವ್ರು ನಮ್ಮ ಮನೆಗೆ ಬರಬೇಕು, ನಾನು ಹೇಳಿದ್ದನ್ನು ಒಪ್ಕೊಂಡು ಹೋಗ್ತಾ ಇರಬೇಕು. ನೀನು ಏನು ತಲುಪಬೇಕು ಅದು ಆದಷ್ಟು ಬೇಗ ತಲುಪುತ್ತೆ.
ನನ್ಗೆ ಯಾವಾಗ ತಲುಪುತ್ತೆ? ನಿನಗೆ ಕೊನೆಯಲ್ಲಿ ತಲುಪುತ್ತೆ. ಈ ಟವರ್ ಅಂದರೇನು, ತರಂಗಾಂತರಗಳು ಅಂದರೇನು ಗೊತ್ತೇನೋ ಮುಂಡೆಬಾ? ಈ 2G ಹಗರಣವಾಗಲಿ 3G ಹಗರಣವಾಗಲಿ ಹೇಗಾಯ್ತು ಅಂತ ಗೊತ್ತೇನೋ ಮುಂಡೆಬಾ? ಒಂದನ್ನು ಸ್ಪಷ್ಟವಾಗಿ ತಿಳ್ಕೊಂಬಿಡಿ, ಆ ಬ್ರಹ್ಮದೇವನ ಆಣತಿ ಇಲ್ಲದೆ ಯಾವ ತರಂಗಾಂತರಗಳು ಕೂಡ ಅತ್ತಿಂದಿತ್ತ ಇತ್ತಿಂದತ್ತ ಮೇಲಿಂದ ಕೆಳಕ್ಕೆ ಕೆಳಗಿಂದ ಮೇಲಕ್ಕೆ ಚಲಿಸೋದಕ್ಕೆ ಸಾಧ್ಯವಿಲ್ಲ. ಆ ಬ್ರಹ್ಮದೇವನಿಂದ ಹೊರಟಿರ್ತಕ್ಕಂಥ ಪ್ರೇಮ ತರಂಗಗಳು ನಿಮ್ಮ ಪವಿತ್ರವಾದ ಹೃದಯವನ್ನು ಹೊಕ್ಕಬೇಕು ಅಂದರೆ ಸೆಂಟ್ರಲ್ಲಿ ನನ್ನಂಥವನು ಒಬ್ಬ ಇರಲೇಬೇಕು ಮುಂಡೆವ. ಸ್ಲಮ್ ಪೀಪಲ್, ಈ ಟವರ್ ಬಾಬಾ ದೇವ್ರ ಹತ್ರ ಡೈರೆಕ್ಟ್ ಆಗಿ ಮಾತಾಡ್ತಾರಲ್ವಾ? ಹೌದು. ಹಾಗಿದ್ಮೇಲೆ ನಿಮ್ ಭಾಗಕ್ಕೆ ಇವರೇ ದೇವ್ರು? ಹೌದೌದು, ನಮ್ಮ ಭಾಗಕ್ಕೆ ಇವರೇ ದೇವ್ರು. ನಿಮ್ಮ ಭಾಗಕ್ಕೆ ಇವರೇ ದೇವ್ರು ಅಂತ ಆದ್ಮೇಲೆ ನಿಮ್ಮ ಕಷ್ಟಗಳನ್ನ ನೀವು ಹೇಳ್ಕೊಳ್ದೆ ಆ ಕಷ್ಟ ಏನು ಅಂತ ಇವ್ರು ಹೇಳಬೇಕು. ಹೇಳಲಿಲ್ಲ ಅಂದ್ರೆ ಇವ್ರನ್ನ ನೀವು ದೇವ್ರು ಅಂತ ಒಪ್ಕೋಬಾರ್ದು, ಬಿಟ್ಟಾಕ್ಬಿಡ್ಬೇಕು. ನಮ್ಮ ಮತ್ತೆ ಪ್ರವಚನ ಕೇಳಬೇಕು. ಅಂಡರ್ಸ್ಟ್ಯಾಂಡ್? ಶುಡ್ ಬೆಟರ್ ಅಂಡರ್ಸ್ಟ್ಯಾಂಡ್. ಹೌದು, ಅವ್ರು ನಿಜವಾಗ್ಲೂ ದೇವ್ರೇ ಆಗಿದ್ರೆ ನಮ್ಮ ವಿಷಯ ಎಲ್ಲ ಅವ್ರಿಗೆ ಗೊತ್ತಿರಲೇಬೇಕಲ್ವಾ? ಹೌದು. ಟವರ್ ಬಾಬಾ, ನೀವು ನಿಜವಾಗ್ಲೂ ದೇವ್ರೇ ಆದ್ರೆ ನನ್ನ ಕಷ್ಟಗಳು ಏನು ಅಂತ ಹೇಳಿ ನೋಡೋಣ. ಅವ್ರು ಇವ್ರ ಮಾತು ಕೇಳಿಕೊಂಡು ಈ ದೇವರ ಮಗನ್ನೇ ಪರೀಕ್ಷೆ ಮಾಡೋದಕ್ಕೆ ಅಂತ ಬಂದಿದೆಯಲ್ಲ ಮುಂಡೆದೆ, ಕುಕ್ಕರು ಬಿಡಿ ಹೇಳ್ತೀನಿ. ನಿನ್ನ ಹೆಸರು ವೆಂಕಮ್. ಹೌದಾದ್ರೆ ಹೌದನ್ನು, ಇಲ್ಲಾಂದ್ರೆ ಎದ್ದು ಹೋಗ್ತಾ ಇರು. ಹೌದು, ಕರೆಕ್ಟ್. ಹಂಗಿದ್ರೆ ಅಷ್ಟೂರು ಯಾಕೆ ಕೂತಿದ್ಯಾ? ಹತ್ರ ಬಾ. ಮುಂಡೆದೆ, ನಿನ್ನ ಗಂಡ ಇದಾನಲ್ಲ ಮಹಾನ್ ಕುಡ್ಕ, 3 ದಿನದ ಕೆಳಗಡೆ ಚೆನ್ನಾಗಿ ಕುಡ್ಕೊಂಬಂದು ದೊಣ್ಣೆ ತಗೊಂಡು ಸಿಕ್ಕಾಪಟ್ಟೆ ಹೊಡೆದ. ಬಾಲ ತೊಡ ಮೇಲೆ ರಕ್ತ ಅನ್ನೋದು ಹಂಗಂಗೆ ಎಪ್ಪಗಟ್ಬಿಟ್ಟಿದೆ. ಬೇಕಿದ್ರೆ ಇಲ್ಲೇ ಚೆಕ್ ಮಾಡ್ಕೊ. ಬೇಡ ಬಿಡಿ, ನಾನು ನೋಡ್ಕೊಂಡಿದ್ದೀನಿ. ಇದೆಲ್ಲ ನಿಮ್ಗೆ ಹೇಗೆ ಗೊತ್ತಾಯ್ತು? ಮುಂಡೆದೆ, ಇದನ್ನ ನಾನು ಹೇಳ್ತಾ ಇರೋದಲ್ಲ, ಆ 3 ಕಣ್ಣಿನ ಮುಕ್ಕಣ್ಣ ನನ್ನ ಬಾಯಿಂದ ಹೇಳಿಸ್ತಾ ಇರೋದು. ನನ್ನ ಅಪ್ಪನಿಗೆ ಗೊತ್ತಿಲ್ಲದೆ ಇರೋದು ಏನಿದೆ ನೋಡೋ. ನಿನಗೆ ಒಳ್ಳೇದಾಗಬೇಕು ಅಂದರೆ ನೀನು ನನ್ನ ಶಿಷ್ಯ ಆಗಿದ್ದುಕೊಂಡು ಪ್ರತಿನಿತ್ಯ ನನ್ನ ಪ್ರವಚನ ಕೇಳಬೇಕು. ಹೋಗಿ ಅಲ್ಲಿ ಕುಕ್ಕರ್ಬೇಡಿ, ಬಿಟ್ಟರೆ ಸ್ವಾಮೀಜಿ ಹೆಗಲೇರು ಕೂತ್ಬಿಡ್ತೀಯ. ಮುಂಡವ, ಇನ್ನೂ ಯಾರಿಗಾದರೂ ಏನಾದರೂ ಅನುಮಾನ ಇತ್ತು ಅಂದರೆ ಈ ದೇವರ ಮಗನ ಪ್ರಶ್ನೆ ಮಾಡ್ಬೋದು. ಕೂತು ಜಾಗದಿಂದಲೇ ನಿಮಗೆ ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ಥರದ ಮಚ್ಚೆ ಇದೆ ಅಂತ ಹೇಳ್ಬಿಡ್ತೀನಿ. ನಾನು ಇಷ್ಟೆಲ್ಲ ಬಾಯ್ಬಿಟ್ಟು ಹೇಳಿದ ಮೇಲೂ ಮತ್ತೆ ಪ್ರಶ್ನೆ ಮಾಡಬೇಕು ಅಂತ ಬಂದಿದ್ದೀಯ ಅಂದಮೇಲೆ ನಿನಗೆ ಇನ್ನೆಷ್ಟು ಧೈರ್ಯ. ಕುಕ್ಕರ್ಬೇಡಿ ರಂಗಲಕ್ಷ್ಮಿ. ನನ್ನ ಹೆಸರು ನಿಮ್ಗೆ ಹೇಗೆ ಗೊತ್ತಾಯ್ತು? ಮುಂದೆ ಬರೀ ನಿನ್ನ ಹೆಸರೇನು, ಇಡೀ ನಿಮ್ಮ ಕಾಂದನ ಹೆಸರುಗಳಿಂದ ನಾನು ಹೇಳ್ಬಿಡ್ಬಲ್ಲೆ. ಅಲ್ಲ, ನಿಮ್ಮ ತಾತ ಏನು ಕಮ್ಮಿ ಆಟ ಆಡೋನು ಅನ್ಕೊಂಡಿದ್ಯಾ? ನಿಮ್ಮ ತಾತನಿಗೆ 3 ಜನ ಹೆಂಡ್ರು. ಆ 3 ಜನ ಹೆಂಡ್ರು ಅವ್ನು 6 ಲೋಕ ತೋರಿಸಿದ್ರು. ಆ ಕಥೆನೂ ಬೆಚ್ಚಿಡ್ಲೆ, ಅದನ್ನು ಬಿಟ್ಟಾಕೋ. ನಿನಗೆ ನಿನ್ನ ಮಗಳದೇ ಯೋಚನೆ. ನಿನ್ನ ಮಗಳು ಮೊದಲು ಮಳ್ಳಿಯಂಗೆ ಮಾರ್ಕೆಟ್ನಲ್ಲಿ ತರಕಾರಿ ಮಾರ್ಕೊಂಡಿದ್ಲು. ಕಳೆದ ಅಮಾವಾಸ್ಯೆ ದಿವಸ ಅವು ಕಟ್ಟಂಗಿತ ಊರು. ಈಗ ಎಲ್ಲಿದ್ದಾಳೆ ಟವರ್ ಬಾಬಾ ಅವಳು? 1 ನಿಮಿಷ ಇರು ಮುಂದೆ, ಕೇಳಿ ನೋಡ್ತೀನಿ. ಬ್ರಹ್ಮಜಿ, ನಾವು ಪವರ್ ಬಾಬಾ ಟವರ್ ಬಾಬಾ. ಹೌದಾ? ನಿನ್ನ ಮಗಳು ಕೊಯಮತ್ತೂರು ಬಸ್ ಸ್ಟಾಪಲ್ಲಿ ಕುತ್ಕೊಂಡು ಜಾಜಿ ಹೂವು, ಮಲ್ಲಿಗೆ ಹೂವು, ಸಂಪಿಗೆ ಹೂವು ಅಂತ ಹೂವನ್ನ ಮಾರ್ತಾ ಇದ್ದಾಳೆ. ಆದ್ರೆ ಒಬ್ಬ ಗಿರಾಕಿ ಬಂದು ತಗೋತಾ ಇಲ್ಲ. ಯಾಕೆ? ಅಲ್ಲಿ ಭಾಷೆ ತಮಿಳು, ಕನ್ನಡದಲ್ಲಿ ಬರ್ಕೊಂಡ್ರೆ ಯಾವನ ನಮ್ಗೆ ಬಂದು ತಗೋತಾನೆ. ಮುಂಡೆದೆ, ಅವಳು ಆಡೋದಕ್ಕೆ ಅವಳು ಇಷ್ಟ ಅಲ್ಲ, ಆ ಪ್ರೀತಿಯ ಸೆಳೆತ ಅಂತದ್ದು ಅದು ಅವಳನ್ನ ಆ ಥರ ಆಡಿಸ್ತಾ ಇದೆ. ನೀನೇನು ಯೋಚನೆ ಮಾಡಬೇಡ. ಈ ಹುಣ್ಣಿಮೆ ಕಳೀತಿದ್ದಂಗೆ ಅವರಿಬ್ರು ಬಂದು ನಿನ್ನ ಪಾದಕ್ಕೆ ಬೀಳ್ತಾರೆ. ಅವರಿಬ್ರಿಗೂ ಆಶೀರ್ವಾದ ಮಾಡಿ ಜಂಟಿಯಾಗಿ ಅವರಿಬ್ರು ಮನೆ ಒಳಗೆ ಕರ್ಕೊ. ಅಲ್ಲಿವರೆಗೂ ನಿನಗೆ ಮನೆಯಲ್ಲಿರೋದಕ್ಕೆ ಒಂಟಿ ಅನಿಸಿದ್ರೆ ಇಲ್ಲೇ ಬಂದು ಇದ್ದು ಬಿಡು. ಅಲ್ಲ ಕಣ್ಣ ಗಬ್ಬಿರ್ಗ, 6 ವರ್ಷದ ಕೆಳಗಡೆ ಪಾಪ ಮುದುಕಿ ನಿಮ್ಮ ಅಜ್ಜಿ ಅವಲಕ್ಕಿ ಸರ ಕದ್ದುಕೊಂಡು ಬೆಂಗಳೂರು ಬಂದು ತಲುಪ್ತಾನಲ್ವೆಲ್ಲ ನೀನು. 6 ಲಕ್ಷ ರೂಪಾಯಿ ಬೆಲೆ ಬಾಳ ಸರ ಕಣ ಅದು. ಅನ್ಯಾಯವಾಗ ಆ ಸೇಟು ಹತ್ರ 6,000 ರೂಪಾಯಿ ಕಡ ಇಟ್ಬಿಟ್ಟಲ್ಲ. ಗೊತ್ತಿದ್ದ ಮೊನ್ನೆ ಎದುರುಗಡೆ ಮನೆ ಹುಡುಗಿನ ಪಟಾಯಿ ಸಿಕ್ಕಿಂತ ಹೋಗಿ ಪೊರಕೆಲ್ಲಿ 7 ತಿಂಡಿ ಅಲ್ವೇನಲ್ಲ. ಇಷ್ಟು ಸಾಕ ನಿನ್ನ ಬಗ್ಗೆ ಇನ್ನು ಮುಂದಕ್ಕೆ ಹೇಳಿ. ಹಂಗಾರೆ ಅಲ್ಲೂ ಕುಕ್ಕರು ಬಿಡಿ. ಮುಂಡೆವ, ಈಗಲಾದ್ರೂ ಗೊತ್ತಾಯ್ತಾ ನನಗೆ ಆ ದೇವ್ರ ಜೊತೆ ನೇರ ಸಂಪರ್ಕ ಇದೆ ಅಂತ? ಹೌದೌದು, ನೀವು ದೇವ್ರ ಜೊತೆ ನೇರವಾಗಿ ಸಂಪರ್ಕ ಇಟ್ಕೊಂಡಿದ್ದೀರಾ. ಯಾರ್ದೋ ಕೆಟ್ಟವ್ರ ಮಾತು ಕೇಳಿ ನಾವು ಹಾಳಾಗ್ಬಿಟ್ವಿ. ಇದ್ದೇ ಕಡೆ ಮುಂಡೆವ, ಇನ್ನೊಂದು ಸಲ ಇವ್ರ ಮಾತು ಕಟ್ಕೊಂಡ್ರೆ ನನ್ನ ಪರೀಕ್ಷೆ ಮಾಡೋದಕ್ಕೆ ಅಂತ ಬಂದ್ರೆ ಟವರ್ಲೆ ತಲೆ ಕೊಡ್ಬಿಡ್ತೀನಿ. ಇಷ್ಟೆಲ್ಲ ಅವಮಾನ ಆದಮೇಲೂ ನಾನು ಇನ್ನೂ ಬದುಕಿಲ್ಬೇಕಾ? ಇಲ್ಲ, ಆದಷ್ಟು ಬೇಗ ನಾನು ಫೋಟೋಸ್ ಸೇರ್ಕೊಂಡ್ಬಿಡ್ತೀನಿ. ಹಂಗತ್ತೆ, ಆ ಪವರೇ ಇಲ್ದಿರೋ ಟವರ್ ಬಾಬನ್ ಮದರ್ ನೀನು ಅಂಥದ್ರಲ್ಲಿ ಈ ಥರ ಓದಾಡ್ತಾ ಇದೆಯಲ್ಲ. ಯೋಚನೆ ಮಾಡಬೇಡ, ಆ ಪುಡಿ ಪಾಂಡ್ರಂಗನ ನಾಳೆ ಪುಡಿ ಮಾಡ್ಬಿಡ್ತೀನಿ. ಅವ್ನು ಹೇಳ್ತಾ ಇರೋದೆಲ್ಲ ನಿಜ ಆಗ್ತಿದೆ ಅಂದಮೇಲೆ ನಮ್ಮ ಅಣ್ಣನಲ್ಲಿ ಯಾವುದೋ ಒಂದು ಶಕ್ತಿ ಇದೆ. ಅಲ್ಲ, ಆ ಸ್ಲಮ್ಮಲ್ಲಿರೋರು ಬಯೋಡೇಟಾನೆಲ್ಲ ಕ್ಲೀನಾಗಿ ಹೇಳಿದ್ರೆ ಅಂದಮೇಲೆ ಈ ವಿಷಯ ಅವ್ರಿಗೆ ಗೊತ್ತು.
ಆಂಟೋನದಿಂದ ಬ್ರಹ್ಮಲೋಕಕ್ಕೆ ಕನೆಕ್ಷನ್ ತಗೊಂಡು ಬ್ರಹ್ಮನ್ ಜೊತೆಲೇ ಮಾತಾಡ್ತಾನೆ ಅಂದ ಮೇಲೆ ಅವನಲ್ಲಿ ಏನೋ ಒಂದು ಶಕ್ತಿ ಇರಬೇಕು. ಅತ್ತೆ ಶಕ್ತಿನೂ ಇಲ್ಲ ಯುಕ್ತಿನೂ ಇಲ್ಲ, ಬರೀ ಕುಯುಕ್ತಿ. ನೋಡ್ತಾರಿ ನಾಳೆ ಆ ಟವರ್ ಬಾಬನ್ ಟವರ್ನ ಹೇಗೆ ಕಿತ್ತಾಕ್ತೀನಿ ಅಂತ. ನೋಡಿ ನಮ್ಮ ಮಹಿಳಾ ಸಂಘದವರೆಲ್ಲ ಒಗ್ಗಟ್ಟಾಗಿರ್ಬೇಕು. ಯಾವುದೇ ಕಾರಣಕ್ಕೂ ನೀವು ನಮ್ಮ ಅತ್ತೆ ಲೆಕ್ಚರ್ ಬಿಟ್ಟು ಆ ಕಡೆ ಹೋಗ್ಬಾರ್ದು. ಇವ್ರು ಕರೆಕ್ಟ್ ಆಗಿ ಹೇಳಿದ್ರೆ ನಾವ್ಯಾಕೆ ಅಲ್ಲಿ ಹೋಗೋಣ? ಇಲ್ಲ ಇಲ್ಲ, ಇವ್ರು ಎಷ್ಟೇ ಕೆಟ್ಟದಾಗ ಹೇಳಿದ್ರು ನಾವ್ ಇಲ್ಲೇ ಕೇಳಿಸ್ಕೊಂಡು ಇಲ್ಲೇ ಇದ್ಬಿಡ್ತೀವಿ. ಗುಂಡಮ್ಮ, ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಸಮಸ್ಯೆಗಳು ಅಂತ ಇದ್ರೆ ನನ್ನ ಹತ್ರ ನಿರ್ಭಯವಾಗಿ ಹೇಳ್ಕೊಳ್ಳಿ. ಸ್ವಾಮಿಗಳೇ, ಬ್ರಹ್ಮದೇವನ ಹತ್ರ ಕೇಳಿ. ನನ್ನ ಮನಸ್ಸಿನಲ್ಲಿ ಯಾಕೋ ತಳಮಳ ಆಗ್ತಾ ಇದೆ. ನಿನ್ನ ಮನಸ್ಸಿನಲ್ಲಿ ಯಾಕೆ ಆಗ್ತಾ ಇದೆ ಅಂತ ಬ್ರಹ್ಮನ ಕೇಳೋದು ನಾನೇ ಹೇಳ್ತೀನಿ. ಅದು ನಿನ್ನ ಕನಸು ಮನಸ್ಸಿನಲ್ಲೂ ಒಬ್ಬ ಕೋರನಿದ್ದಾನೆ. ನೀನು ಅವನನ್ನು ಇಷ್ಟಪಟ್ಟಿದೀಯಾ, ಅವನು ನಿನ್ನನ್ನು ಇಷ್ಟಪಟ್ಟಿದ್ದಾನೆ. ನೀನು ಆ ಕೋರ್ಯನಿಗೋಸ್ಕರ ಸರ್ವಸ್ವವನ್ನು ಧಾರೆ ಎರಿಬೇಕು ಅಂತ ತುದಿಗಾಲ ಮೇಲೆ ನಿಂತ್ಕೊಂಡಿದೀಯಾ. ಆ ಪುಣ್ಯಾತ್ಮ ಬೇರೆ ಯಾರು ಅಲ್ಲ, ನೀವೇ. ಪದ್ಮಜ ಅವರೇ, ಅಲ್ಲಿ ನೋಡ್ರಿ ಟವರ್ ಬಾಬಾ ಅವರು ಎಷ್ಟು ಚೆನ್ನಾಗಿ ಪ್ರವಚನ ಮಾಡ್ತಾ ಇದ್ದಾರೆ. ಅಸ್ಮಿತಾ ಯಾವುದೇ ಕಾರಣಕ್ಕೂ ಆ ಕಡೆ ನೋಡ್ಬಾರ್ದು, ಈ ಕಡೆ ಮಾತ್ರ ನೋಡ್ಬೇಕು. ನೋಡಿ ಅದು ನೋಡಿ ಮುಂಡೆಮ್ಮ, ಮನುಷ್ಯನೆಂಬ ಮನುಷ್ಯನ ಜೀವನದಲ್ಲಿ ಬರೀ ಊಟ ತಿಂಡಿ ಅದು ಇದು ಮತ್ತೊಂದು ಮಗದೊಂದು ಇರುವುದಿಲ್ಲ. ಬದುಕೆಂಬ ಬದುಕಲ್ಲಿ ಎಲ್ಲವನ್ನೂ ಇರುತ್ತೆ. ಎಲ್ಲವನ್ನೂ ಅಂದರೆ ಒಂದು ನಾಟಕ, ಒಂದು ನೃತ್ಯ, ಒಂದು ಸಾಹಿತ್ಯ, ಒಂದು ಲಯ, ಒಂದು ಗತಿ, ಒಂದು ತಾಳ. ಅಲ್ಪರಾದ ನಿಮಗೆ ಅವು ಯಾವುದೂ ಕಾಣಿಸುವುದಿಲ್ಲ. ನನ್ನಂತಹ ಗುರುವನ್ನು ನಂಬಿ ನೀವು ಎಲ್ಲರೂ ಅದರಿಂದ ಮುಕ್ತಿಯನ್ನು ಪಡಿಬೇಕು. ಈಗ ನೋಡಿ, ನಾನು ನಿಮ್ಮ ಎದುರಿಗೆ ಅಂದರೆ ನನ್ನ ದೇಹ, ನನ್ನ ಮಾತು, ನನ್ನ ಬಾಯಿ ಮಾತಾಡ್ತಾ ಇದೆ. ಆದರೆ ನನ್ನ ಒಳಾತ್ಮ ಏನಿದೆಯಲ್ಲ, ಅದು ಪರಬ್ರಹ್ಮನನ್ನು ತಬ್ಬಿಕೊಂಡು ಬಿಟ್ಟಿದೆ. ನನಗೆ ಬೇಕಾದಾಗೆಲ್ಲ ನಾನು ಬ್ರಹ್ಮದೇವನನ್ನು ತಬ್ಬಿಕೊಳ್ಳುತ್ತೇನೆ. ಆ ಭಗವಂತನನ್ನು ನಾನು ತಪ್ಪಿಕೊಂಡ ತಕ್ಷಣ ನನ್ನ ಮನಸ್ಸಿನಲ್ಲಿ ಒಂದು ಪ್ರಫುಲ್ಲತೆ, ಒಂದು ಥರದ ಆನಂದ, ಒಂದು ಥರದ ಉತ್ಸಾಹ, ಒಂದು ಥರದ ಇದು ಆಗುತ್ತೆ. ಅಂಥದ್ದು ಇದು ನಿಮಗೂ ಆಗಬೇಕು ಅಂದರೆ ನೀವು ಕೂಡ ಭಗವಂತನನ್ನು ತಬ್ಕೋಬೇಕು. ನಿಮ್ಮಂತ ಕರ್ಮಿಷ್ಠರಿಗೆ ಆ ಭಗವಂತ ಎಲ್ಲಿ ಸಿಗ್ತಾನೆ ಮುಂಡೆವೆ. ನಿಮಗೋಸ್ಕರ, ನಿಮ್ಮೆಲ್ಲರಿಗೂ ಆ ಪರಬ್ರಹ್ಮನನ್ನು ದರ್ಶನ ಮಾಡೋದಕ್ಕೋಸ್ಕರ ನಾನೀಗ ಒಂದು ನೃತ್ಯವನ್ನು ಮಾಡಿ ಆ ಬ್ರಹ್ಮನನ್ನು ತಬ್ಬಿಕೊಳ್ತೇನೆ. ಆ ಬ್ರಹ್ಮ ನನ್ನನ್ನು ಬಂದು ಯಾವಾಗ ತಪ್ಪಿಕೊಳ್ಳುತ್ತಾನೋ ಅವಾಗ ನಾನು ನಿಮಗೆ ತಪ್ಪಿಕೊಂಡಿದ್ದಾನೆ ಬನ್ನಿ ಅಂತ ಹೇಳ್ತೀನಿ. ಅವಾಗ ಉಮೇದಿದ್ದರೆಲ್ಲ ಬಂದು ನನ್ನನ್ನು ತಪ್ಕೊಬೋದು. ನನ್ನನ್ನು ತಪ್ಪಿಕೊಂಡ್ರೆ ನಿಮಗೆ ಸಾಕ್ಷಾತ್ ಬ್ರಹ್ಮನ್ನೇ ತಪ್ಪಿಕೊಂಡಷ್ಟು ಆನಂದ ಸಿಕ್ಕುತ್ತೆ. ರೆಡಿನಾ? ನಾನೀಗ ಬ್ರಹ್ಮನನ್ನು ತಪ್ಪಿಕೊಂಡಿದ್ದೇನೆ, ಬ್ರಹ್ಮ ಬಂದು ನನ್ನನ್ನು ತಪ್ಪಿಕೊಂಡಿದ್ದಾನೆ. ಯಾರ್ಯಾರಿಗೆ ಬ್ರಹ್ಮನನ್ನು ತಪ್ಪಿಕೊಳ್ಳಲು ಇಷ್ಟ ಇದೆಯೋ ಅವರೆಲ್ಲ ಬಂದು ನನ್ನನ್ನು ತಪ್ಪಿಕೊಳ್ಳಿ, ಅವನನ್ನೇ ತಪ್ಪಿಕೊಳ್ಳೋ ಆನಂದ ಸಿಗುತ್ತೆ. ಬದ್ದು ಬಿಡ್ಲ, ನಿಂತ್ಕೊಂಡು ಏನ್ ನೋಡ್ತಿದ್ರ? ಹೋಗಿ ತಡೀರೋ. ಸುಮ್ಮನೆ ತಡೆಯಕ್ಕಾಗುತ್ತಾ? ಮೈ ಗಾಡ್, ಜನಗಳ ಎದುರುಗಡೆ ನನ್ನ ಮಾನ ಮರ್ಯಾದೆ ಹರಜಾಗ್ತದೆ. ಮರಿಬೇಕೆಂದ್ರು ಎಲ್ಲರಿಗೂ ಸ್ವರ್ಗ ಕಾಣಿಸಿತೆ, ಎಲ್ಲರಿಗೂ ಭಗವಂತನ ದರ್ಶನವಾಯಿತೆ. ನಾಳೆಯಿಂದ ನಾವು ದಿನ ಬರ್ತೀವಿ. ಹಂಗಿದ್ರೆ ನಾನು ಇನ್ಮೇಲಿಂದ ದಿನಾನು ನಿಮ್ಮೆಲ್ಲರಿಗೂ ಸ್ವರ್ಗ ತೋರಿಸ್ತೀನಿ. ಜಾಜವ್ರೆ, ಒಂದ್ಸಲ ಬಂದು ತಪ್ಕೊಳ್ರಿ, ತುಂಬಾ ಚೆನ್ನಾಗಿರುತ್ತೆ. ವಾಟ್? ನಾನು ಹಬಿನ ಹಗ್ ಮಾಡ್ಬೇಕಾ? ನೆವರ್. ಭಕ್ತಾದಿಗಳೇ, ಈ ಸೊಕ್ಕಿನ ಮಾತುಗಳಿಂದಲೇ ಗೊತ್ತಾಗುತ್ತದೆ ಅದು ಯಾರು ಸ್ವರ್ಗಕ್ಕೆ ಹೋಗ್ತಾರೆ, ಅದು ಯಾರು ನರಕಕ್ಕೆ ಹೋಗ್ತಾರೆ ಅಂತ. ಯಾರ್ಯಾರು ಎಲ್ಲೆಲ್ಲಿ ಹೋಗ್ತಾರೆ? ಯಾರು ನನ್ನನ್ನು ತಪ್ಪಿಕೊಂಡಿದ್ದಾರೋ ಆ ಭಕ್ತಾದಿಗಳು ಬೇಕಾದಂತ ಪಾಪಗಳನ್ನು ಮಾಡಲಿ, ಅವರು ಸೀದಾ ಸ್ವರ್ಗಕ್ಕೆ ಹೋಗುತ್ತಾರೆ. ಇನ್ನು ಉಳಿದವರು ನೆಟ್ಟಿಗೆ ನರಕಕ್ಕೆ ಹೋಗ್ತಾರೆ. ಬದ್ದು ಬಿಟ್ಲ, ಬಂದ್ರು ಇಲ್ಲಿ. ಮುಂಡೆವ, ನನಗೆ ಈಗೀಗ ಎಲ್ಲವೂ ಅರ್ಥವಾಗ್ತಾ ಇದೆ. ಇತ್ತೀಚೆಗೆ ನೀವು ಇಲ್ಲಿಗೆ ಬರುತ್ತಿರುವುದು ನನ್ನ ಪ್ರವಚನವನ್ನು ಕೇಳುವುದಕ್ಕಲ್ಲ, ನಾನು ಆ ಭಗವಂತನನ್ನು ತಪ್ಪಿಕೊಂಡಾಗ ನೀವು ಬಂದು ನನ್ನನ್ನು ತಬ್ಬಿಕೊಳ್ಳೋದಕ್ಕೆ. ನೀವೆಲ್ಲ ತಿಳ್ಕೊಂಡಿರೋ ಹಾಗೆ ಇವನಿಗೆ ಯಾವ ದೇವರು ಬಂದು ತಪ್ಕೊಳ್ಳೋದಿಲ್ಲ. ನಿಮಗೆ ಸಾಮೂಹಿಕವಾಗಿ ಮೋಸ ಮಾಡ್ತಾ ಇದ್ದಾನೆ. ನಿಜ ಹೇಳ್ಬೇಕು ಅಂತಂದ್ರೆ ಈ ಟವರ್ ಬಾಬನಲ್ಲಿ ಪವರೇ ಇಲ್ಲ. ಯಾರಿಗೋ ಮನೆ ಮೇಲ್ಗಡೆ ಹೋಗಿ ಆಂಟನನ್ನು ಕಿತ್ಕೊಂಡ್ಬಂದು ಪಾಕದಲ್ಲಿ ಇಟ್ಕೊಂಡಿದ್ದಾನೆ ಶಶಿ. ನೀವು ಇವನ ಮಾತು ಕೇಳಿಕೊಂಡು ತಲೆ ತೂಗ್ತಾ ಇದ್ರೆ ಇವನ ಕೆಲಸಕ್ಕೆ ನೀವು ಕುಮ್ಮಕ್ಕು ಕೊಡ್ತಾ ಇದ್ರ ಅಂತ ಹೇಳಿ ನಿಮ್ಮನ್ನೆಲ್ಲ ಅರೆಸ್ಟ್ ಮಾಡ್ಬೇಕಾಗುತ್ತೆ.
ಪೊಲೀಸ್ ಅಧಿಕಾರಿಗಳೇ ನೀವ್ ಯಾಕೆ ಇಲ್ಲಿ ಬರೋದಕ್ಕೆ ಹೋದ್ರಿ? ಟವರ್ ಬಾಬಾ ಅಂತ ಹೇಳ್ಕೊಂಡು ಸುಮ್ನೆ ಜನಗಳಿಗೆಲ್ಲ ಮೋಸ ಮಾಡ್ತಿದ್ರಲ್ಲ, ಅದಕ್ಕೆ ನಾನೇ ಅವ್ರನ್ನ ಕರ್ಸಿದ್ದೀನಿ. ಆಗ್ತಾ ಇರ್ತಕ್ಕಂಥ ಒಳ್ಳೆ ಕೆಲಸಕ್ಕೆ ಯಾಕ್ರಿ ಕಲ್ಲಿನ ಹಾಕೋದಕ್ಕೆ ಹೊರಡ್ತಾ ಇದ್ದೀರಾ? ಮಿಸ್ಟರ್ ಪಾಂಡುರಂಗ, ಮಾತುಕತೆಗೆ ಯಾವ ಅವಕಾಶನೂ ಇಲ್ಲ. ರೂಪು ಕಾರ್ಯಕ್ರಮ ಇದೆ, ನಡೀರಿ ಸ್ಟೇಷನ್ಗೆ. ಸರ್ ನನ್ನ ಕಡೆಯಿಂದ ತಪ್ಪಾಗೋಗಿದೆ. ನಾನು ಇನ್ಮೇಲಿಂದ ಯಾವ ಟವರ್ ಸವಾಸಕ್ಕೂ ಹೋಗಲ್ಲ. ದಯವಿಟ್ಟು ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡಿ. ಬೇಕಿದ್ರೆ ನಾನು ನಿಮಗೆ ಒಂದು 5,000 ರೂಪಾಯಿ ಕೊಡ್ತೀನಿ. ನಮ್ಗೆ 5,000 ರೂಪಾಯಿ ಬೇಡ, 200 ರೂಪಾಯಿ ಸಾಕು. ಅಂದ್ರೆ ತಾವು ಟವರ್ ಬಾಬಾನ ಪವರ್ ಇಳ್ಸಕ್ ಬಂದ ಪಟ್ಟು ನಾನು ಬಿಟ್ಲ